ಶಂಕರ ಎಎಸ್ ಕಡೆಯಿಂದ ಕರ್ನಾಟಕದ ಸ್ಟೂಡೆಂಟ್ಸ್ಗೋಸ್ಕರ ಶಂಕರ ಎಎಸ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೊಸ ಯೂಟ್ಯೂಬ್ ಚಾನೆಲ್ ನ ಮಾಡಿದ್ದಾರೆ. ಸೊ ಮೇನ್ ಯೂಟ್ಯೂಬ್ ಚಾನೆಲ್ ಏನಿತ್ತು ಅದರಿಂದ ಸಪರೇಟ್ ಯೂಟ್ಯೂಬ್ ಚಾನೆಲ್ ಅದು ಎಕ್ಸ್ಕ್ಲೂಸಿವ್ ಆಗಿ ಕರ್ನಾಟಕ ಸ್ಟೂಡೆಂಟ್ಸ್ಗೋಸ್ಕರನೇ ಮಾಡಿರೋದು. ಇನ್ನು ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 16th ಫಿನಾನ್ಸ್ ಕಮಿಷನ್ ಬಗ್ಗೆ ನೋಡ್ಕೊಳ್ಳೋಣ. 16th ಫಿನಾನ್ಸ್ ಕಮಿಷನ್ ಅದರಲ್ಲೂ ಕೂಡ ಅರ್ಬನ್ ಲೋಕಲ್ ಗವರ್ಮೆಂಟ್ಗೆ ಯಾವ ರೀತಿಯಾದಂತಹ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಫಿನಾನ್ಸ್ ಕಮಿಷನ್ ಅಂತಂದ್ರೆ ಏನು? ಫಿನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯ ಅಥವಾ ಸ್ಟ್ಯಾಚ್ಯುಟರಿ ಬಾಡಿಯ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಬಿಕಾಸ್ ಇದನ್ನ ಪಾಲಿಟಿಯಲ್ಲಿ ಕೇಳ್ತಾರೆ. ಸೊ ಪಾಲಿಟಿಯಲ್ಲಿ ನಮ್ಗೆ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಇದೆ. ಸೊ ಅದನ್ನ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಫಿನಾನ್ಸ್ ಕಮಿಷನ್ ಏನಿದೆ ಅಲ್ಲ, ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಯಾಕೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ, ದಿಸ್ ಇಸ್ ಎಸ್ಟಾಬ್ಲಿಷ್ ಅಂಡರ್ ಆರ್ಟಿಕಲ್ 280. ಆರ್ಟಿಕಲ್ 280 ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಅಂಡ್ ದಿಸ್ ಇಸ್ ಅ ಕ್ವಾಸಿ ಜುಡಿಷಿಯಲ್ ಬಾಡಿ. ಕ್ವಾಸಿ ಜುಡಿಷಿಯಲ್ ಬಾಡಿ. ಕ್ವಾಸಿ ಜುಡಿಷಿಯಲ್ ಅಂತ ಹೇಳಿದ್ರೆ ಇಟ್ ಆಕ್ಟ್ ಲೈಕ್ ಅ ಟ್ರಿಬ್ಯುನಲ್ in the administration of the in terms of the administration of the financial matters. So it is a quasi judicial body. Exam ಅಲ್ಲಿ ಫಿನಾನ್ಸ್ ಕಮಿಷನ್ ಪರ್ಮನೆಂಟ್ ಬಾಡಿನ ಅಥವಾ ಟೆಂಪರರಿ ಬಾಡಿನ ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೆನ್ಪಿರ್ಬೇಕು, ಇದು ಒಂದು ನಾನ್ ಪರ್ಮನೆಂಟ್ ಬಾಡಿ. ನಾನ್ ಪರ್ಮನೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಟೆಂಪರರಿ ಬಾಡಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಯಾಕೆ ಟೆಂಪರರಿ ಬಾಡಿ ಅಂತ ಹೇಳಿದ್ರೆ, ಇದನ್ನ ಪ್ರತಿ 5 ವರ್ಷಕ್ಕೊಂದ್ಸಲ ಪ್ರೆಸಿಡೆಂಟು ಜಾರಿಗೆ ತಗೊಂಡ್ಬರ್ತಾರೆ. ಸೊ 5 ವರ್ಷಕ್ಕೆ ಒಂದ್ಸಲ ತರ್ತಾರೆ. ಅದು 5 ವರ್ಷಕ್ಕೆ ಒಂದ್ಸಲ ನೆಕ್ಸ್ಟ್ 5 ಇಯರ್ಸ್ಗೆ ಯಾವ ರೀತಿ ಇಡೀ ಕಂಟ್ರಿಯಲ್ಲಿ ಪ್ಲಾನ್ ಆಗ್ಬೇಕು, ಸ್ಟೇಟ್ಸ್ಗೆ ಯಾವ ರೀತಿ ಟ್ಯಾಕ್ಸಸ್ ಡಿವೈಡ್ ಆಗ್ಬೇಕು, ಗ್ರಾಂಟ್ಸ್ ಹೇಗೆ ಕೊಡ್ಬೇಕು, ಇದೆಲ್ಲದನ್ನು ಕೂಡ ಫಿನಾನ್ಸ್ ಕಮಿಷನ್ ಮಾಡುತ್ತೆ. ಸೊ ಫಿನಾನ್ಸ್ ಕಮಿಷನ್ ಅಲ್ಲಿ ಒಟ್ಟು 5 ಜನ ಇರ್ತಾರೆ. ಆ 5 ಜನದಲ್ಲಿ ಒಬ್ರು ಚೇರ್ ಪರ್ಸನ್, ರಿಮೈನಿಂಗ್ 4 ಜನ ಅದರ್ ಮೆಂಬರ್ಸ್. ಅಂಡ್ ದೀಸ್ ಪೀಪಲ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ನಂತರ ಪ್ರೆಸಿಡೆಂಟ್ ಅಪಾಯಿಂಟ್ ಆದ್ಮೇಲೆ ಇವರ ಟರ್ಮ್ ಎಷ್ಟು ಇಯರ್ಸ್ ಅಂತ ಹೇಳಿದ್ರೆ 5 ವರ್ಷ ಇರುತ್ತೆ. ಸೊ 5 ವರ್ಷ ಆದ್ಮೇಲೆ ದೇ ಆರ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್. ಬಿಕಾಸ್ ಎಕ್ಸಾಮ್ ಅಲ್ಲಿ ಇದಿಷ್ಟು ಪಾಯಿಂಟ್ ಅನ್ನ ಕೂಡ ಕೇಳ್ತಾರೆ. ನಾವೇನ್ ಡಿಸ್ಕಸ್ ಮಾಡಿದ್ವಿ ಅದಷ್ಟನ್ನು ಕೂಡ ಕೇಳ್ತಾರೆ. ಅಂಡ್ ಇಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳೋದ್ರಿಂದ ಪರ್ಮನೆಂಟ್ ಅಂತ ಹೇಳಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ ಇಸ್ ನಾಟ್ ಅ ಪರ್ಮನೆಂಟ್, ಇಟ್ ಇಸ್ ಅ ಟೆಂಪರರಿ ಬಾಡಿ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ 16th ಫಿನಾನ್ಸ್ ಕಮಿಷನ್ ಅಂಡ್ ಅರ್ಬನ್ ಲೋಕಲ್ ಬಾಡಿ ಕಾನ್ಸೆಪ್ಟ್. ಫಿನಾನ್ಸ್ ಕಮಿಷನ್ ಯಾಕೆ ಇವಾಗ ನ್ಯೂಸ್ ಅಲ್ಲಿದೆ, ಯಾಕೆ ಅರ್ಬನ್ ಲೋಕಲ್ ಗವರ್ಮೆಂಟ್ ಬಗ್ಗೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, 16th ಫಿನಾನ್ಸ್ ಕಮಿಷನ್ ನೆಕ್ಸ್ಟ್ 2026 to 2031 ಸಮಯಕ್ಕೆ ಫಿನಾನ್ಷಿಯಲ್ ಡೆವಲ್ಯೂಷನ್ ಯಾವ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಪ್ಲೇಸ್ ಮಾಡಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಫಿನಾನ್ಸ್ ಕಮಿಷನ್ ರಿಲೇಟೆಡ್ ಕಂಪ್ಲೀಟ್ ಏನಿದೆ ಅದು ಇಂಪಾರ್ಟೆಂಟ್. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ನಾವು ಲೋಕಲ್ ಗವರ್ಮೆಂಟ್ ಬಗ್ಗೆ ನೋಡ್ಕೊಳ್ಳೋಣ. 16th ಫಿನಾನ್ಸ್ ಕಮಿಷನ್ ಚೇರ್ ಪರ್ಸನ್ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಅರವಿಂದ್ ಪನಗಾರಿಯಾ. ಸೊ ಇವರು 16th ಫಿನಾನ್ಸ್ ಕಮಿಷನ್ ನ ಚೇರ್ ಪರ್ಸನ್. ಮೇಜರ್ ಆಗಿ ಇದ್ರದ್ದು ಕೋರ್ ಐಡಿಯಾ ಏನು ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ಅಂದ್ರೆ 15th ಫಿನಾನ್ಸ್ ಕಮಿಷನ್ ಇತ್ತಲ್ವಾ, ಆ ಟೈಮ್ ಅಲ್ಲಿ ಡೆವಲ್ಯೂಷನ್ ಆಫ್ ದ ಪೂಲ್ ಅಂದ್ರೆ ಡೆವಲ್ಯೂಷನ್ ಆಫ್ ದ ಸೆಂಟರ್ ಅಂಡ್ ಸ್ಟೇಟ್ ಟ್ಯಾಕ್ಸಸ್ ಏನಿದೆ ಅದನ್ನ ಡೆವಲ್ಯೂಷನ್ ಬಗ್ಗೆ ಮಾತಾಡಿತ್ತು. ಅದರಲ್ಲಿ 41% ಸೆಂಟರ್ ಇಂದ ಸ್ಟೇಟಿಗೆ ಹೋಗ್ಬೇಕಂತ ಇತ್ತು. ಅದನ್ನ ಹಾಗೆ ಇಟ್ಕೊಂಡಿದೆ 41% ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳಲಾಗಿದೆ. ಅಂಡ್ ಆಲ್ಸೋ ಈ ವಿಡಿಯೋದಲ್ಲಿ ನಾವು ಡಿವಿಸಿಬಲ್ ಪೂಲ್ ಅಂದ್ರೆ ಏನು ಅಂತ ಕೂಡ ನೋಡ್ಕೊಳ್ಳೋಣ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿ ಹಾಗೂ ಗವರ್ನೆನ್ಸ್ ಅಲ್ಲಿ ನೋಡಿದ್ರೆ GS ಪೇಪರ್ 3 ಯ ಇಂಡಿಯನ್ ಎಕಾನಮಿ ಕಾನ್ಸೆಪ್ಟ್ ಅಲ್ಲಿ ಕೂಡ ನೋಡಬಹುದಾಗತ್ತೆ. 16th ಫಿನಾನ್ಸ್ ಕಮಿಷನ್ ಅರ್ಬನ್ ಗವರ್ನೆನ್ಸ್ ರಿಫಾರ್ಮ್ ಬಗ್ಗೆ ಹೇಳುತ್ತೆ. ಹಾಗೆಯೇ ಅರ್ಬನ್ ಗವರ್ನೆನ್ಸ್ಗೆ ಯಾವ ರೀತಿಯಾದಂತಹ ಸ್ಟ್ರೆಸ್ ಆಗ್ತಿದೆ, ಫಿನಾನ್ಷಿಯಲ್ ಬರ್ಡನ್ ಆಗ್ತಿದೆ,
ಅದನ್ನ ರೆಡ್ಯೂಸ್ ಮಾಡಿ ಸ್ಟ್ರೆಂತ್ ಅನ್ನ ಮಾಡ್ಲಿಕ್ಕೆ, ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ಲಿಕ್ಕೆ ಇದು ಮುಂದೆ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಲೋಕಲ್ ಗ್ರಾಂಟ್ಸ್ ಬಗ್ಗೆ ಕೂಡ ಇದು ಮಾತಾಡಿದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ 16th ಫಿನಾನ್ಸ್ ಕಮಿಷನ್ ನೌ. ಸೊ 16th ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ 41% ಸೆಂಟ್ರಲ್ ಟ್ಯಾಕ್ಸಸ್ ಸ್ಟೇಟ್ಸ್ ಜೊತೆಗೆ ಶೇರ್ ಮಾಡ್ತಾ ಇದೆ. ಬಟ್ ಇದು ಅದೇ ಹೇಳಿದ ಹಾಗೆ ಲಾಸ್ಟ್ ಇಯರ್ ಏನ್ ರೆಕಮೆಂಡೇಶನ್ ಇತ್ತು ಅದನ್ನ ಕಾಯ್ದುಕೊಂಡಿದೆ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಇದೇನು ಹೇಳ್ತಿದೀನಿ, ಡಿವಿಸಿಬಲ್ ಪೂಲ್ 41% ಅಂತ ಏನ್ ಕರಿತಿದೀವಲ್ವಾ ಅದನ್ನ ಡಿವಿಸಿಬಲ್ ಪೂಲ್ ಅಂತ ಹೇಳ್ಬಿಟ್ಟು ಕರಿಬಹುದು. ಸೊ ವಾಟ್ ಇಸ್ ಡಿವಿಸಿಬಲ್ ಪೂಲ್? ಎಕ್ಸಾಮ್ ಅಲ್ಲಿ ಡೈರೆಕ್ಟ್, ಬಿಕಾಸ್ UPSC ಆಗಿರ್ಬೋದು, ಸೆಂಟ್ರಲ್ ಎಕ್ಸಾಮ್ಸ್ ಆಗಿರ್ಬೋದು, ವೆನ್ ಇಟ್ ಕಮ್ಸ್ ಟು ಎಕಾನಮಿ ಪಾರ್ಟ್ ಡೈರೆಕ್ಟ್ ಆಗಿ ಟರ್ಮಿನಾಲಜಿಯನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಡಿವಿಸಿಬಲ್ ಪೂಲ್ ಅಂದ್ರೆ ಏನು ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಸೊ ವಾಟ್ ಇಸ್ ಡಿವಿಸಿಬಲ್ ಪೂಲ್? ಡಿವಿಸಿಬಲ್ ಪೂಲ್ ಆಫ್ ಟ್ಯಾಕ್ಸಸ್ ಅಂತ ಹೇಳಿದ್ರೆ ಗ್ರಾಸ್ ಟ್ಯಾಕ್ಸ್ ರೆವಿನ್ಯೂ ಪೋರ್ಷನ್ ಇದೆಯಲ್ಲ ಅದರಲ್ಲಿ ಸೆಸ್ ಮತ್ತೆ ಸರ್ಚಾರ್ಜ್ ನ ಮೈನಸ್ ಮಾಡೋದು, ದಟ್ ಈಸ್ ವಾಟ್ ದ ಡಿವಿಸಿಬಲ್ ಪೂಲ್. ಸೊ ಕಂಪ್ಲೀಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಏನಿದೆಯಲ್ಲ ಅದರಲ್ಲಿ ಸೆಸ್ ಮತ್ತೆ ಸರ್ಚಾರ್ಜ್ ನ ಎಕ್ಸ್ಕ್ಲೂಡ್ ಮಾಡಿದ್ರೆ, ರೆವಿನ್ಯೂ ಇರೋದ್ರಲ್ಲಿ ಸೆಸ್ ಅಂಡ್ ಸರ್ಚಾರ್ಜ್ ನ ಎಕ್ಸ್ಕ್ಲೂಡ್ ಮಾಡಿದ್ರೆ ನಮಗೆ ಸಿಗೋದು ಡಿವಿಸಿಬಲ್ ಪೂಲ್. ಸೊ ಈ ಡಿವಿಸಿಬಲ್ ಪೂಲ್ ಏನಿದೆಯಲ್ಲ ಇದನ್ನ ಕಲೆಕ್ಟ್ ಮಾಡ್ಬಿಟ್ಟು ಯೂನಿಯನ್ ಗವರ್ಮೆಂಟ್ ಸ್ಟೇಟ್ಸ್ ಜೊತೆಗೆ ಶೇರ್ ಮಾಡುತ್ತೆ. ಅಂಡ್ ದಿಸ್ ಡೆವಲ್ಯೂಷನ್ ಆಫ್ ದ ಡಿವಿಸಿಬಲ್ ಪೂಲ್ ಈಸ್ ನೆಸೆಸರಿ ಆರ್ ದ ಮ್ಯಾಂಡೇಟರಿ ಅಂಡರ್ ಆರ್ಟಿಕಲ್ 270. ಆರ್ಟಿಕಲ್ 270ಯ ಅಡಿಯಲ್ಲಿ ಈ ಡಿವಿಸಿಬಲ್ ಪೂಲ್ ಏನಿದೆ, ಏನ್ ಡೆವಲ್ಯೂಷನ್ ಮಾಡ್ತಾ ಇದೆ, ದಟ್ ಇಸ್ ಅ ಮ್ಯಾಂಡೇಟರಿ ಒನ್. ಇನ್ನ ಸ್ಟೇಟ್ ಜೊತೆ ಟ್ಯಾಕ್ಸಸ್ ಅನ್ನ ಯಾವ ರೀತಿ ಡಿವೈಡ್ ಮಾಡ್ತಾ ಇದೆ, ಅದಕ್ಕೆ ಯಾವ್ಯಾವ ಕ್ರೈಟೀರಿಯಾಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲನೇದಾಗಿ ಇನ್ಕಮ್ ಡಿಸ್ಟೆನ್ಸ್. ಸೊ ಇನ್ಕಮ್ ಡಿಸ್ಟೆನ್ಸ್ ವಿಚ್ ಇಸ್ ರೆಡ್ಯೂಸ್ಡ್ ಫ್ರಮ್ 45% to 42.5%. ಮುಂಚೆ 15th ಫಿನಾನ್ಸ್ ಕಮಿಷನ್ ಅಲ್ಲಿ 45% ಇತ್ತು, ಈಗ 42.5% ಆಗಿದೆ. ನಂತರ 2011 ಪ್ರಕಾರ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಹೇಳಿದ್ರೆ 15% ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 15% ಇತ್ತು, ಈಗ 17.5% ಗೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ರೆಡ್ಯೂಸ್ ಆಗಿದೆ, 10% ಇದೆ ಇವಾಗ, ಮುಂಚೆ 12.5% ಇತ್ತು. ನಂತರ ಏರಿಯಾ ಕೂಡ ರೆಡ್ಯೂಸ್ ಆಗಿದೆ, ಮುಂಚೆ 15% ಇತ್ತು, ಈಗ 10% ಆಗಿದೆ. ನೆಕ್ಸ್ಟ್ ಫಾರೆಸ್ಟ್ ಕವರ್ ಸೇಮ್ ಇದೆ, 10% ಇದೆ. ನಂತರ ಕಾಂಟ್ರಿಬ್ಯೂಷನ್ ಟು GDP ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು, 15th ಫಿನಾನ್ಸ್ ಕಮಿಷನ್ ಅಲ್ಲಿ ಇದಿರಲಿಲ್ಲ. ಸೊ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಇದು 10%. ಹಾಗೆಯೇ ಫಿಸಿಕಲ್ ಎಫರ್ಟ್ ಅನ್ನ ಈಗ ರಿಮೂವ್ ಮಾಡಿದ್ದಾರೆ. ಯಾವ್ದನ್ನ ರಿಮೂವ್ ಮಾಡಿದ್ದಾರೆ ಅಂತ ಹೇಳಿ ಕೇಳೋ ಚಾನ್ಸಸ್ ಇರುತ್ತೆ. ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ ಮುಂಚೆ 2.5% ಇತ್ತು, ಈಗ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಬಟ್ ಇದನ್ನ ಪ್ರಿಲಿಮ್ಸ್ ಅಲ್ಲಿ ಹೇಗ್ ಕೇಳ್ತಾರೆ ಅಂತ ಹೇಳಿದ್ರೆ, ಡೆವಲ್ಯೂಷನ್ ಆಫ್ ದ ಟ್ಯಾಕ್ಸ್ ಬಿಟ್ವೀನ್ ದ ಸೆಂಟರ್ ಅಂಡ್ ದ ಸ್ಟೇಟ್. ಸೆಂಟರ್ ಮತ್ತೆ ಸ್ಟೇಟ್ಸ್ ಡಿವಿಸಿಬಲ್ ಪೂಲ್ ಅಲ್ಲಿ ಯಾವ ರೀತಿಯಾಗಿ ಡಿವಿಷನ್ ಮಾಡಿದ್ದಾರೆ ಅದನ್ನ ನಿಮ್ಗೆ ಅಲ್ಲಿ ಕೊಟ್ಟಿರುವಂತ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಇನ್ಕಮ್ ಡಿಸ್ಟೆನ್ಸ್ 15th ಫಿನಾನ್ಸ್ ಕಮಿಷನ್ ಗೆ ಕಂಪೇರ್ ಮಾಡಿದ್ರೆ ರೆಡ್ಯೂಸ್ ಆಗಿದೆಯಾ, ಇನ್ಕ್ರೀಸ್ ಆಗಿದೆಯಾ, ಪಾಪ್ಯುಲೇಷನ್ ಹೇಗಿದೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಹೇಗಿದೆ, ಅಂಡ್ ಆಲ್ಸೋ 15th ಫಿನಾನ್ಸ್ ಕಮಿಷನ್ ಅಲ್ಲಿ ಇದ್ದಂತಹ ಟ್ಯಾಕ್ಸ್ ಫಿಸಿಕಲ್ ಎಫರ್ಟ್ ಈಗ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದಾರಾ ಇಲ್ವಾ, ಅದಕ್ಕೋಸ್ಕರ ಹೊಸದಾಗಿ ಯಾವ್ದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ when it comes to prelims. So after this we are going to cover under the historic boost for urban local bodies. ಅಂದ್ರೆ ಈಗ ಇರೋದಕ್ಕೂ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಗೆ ಕಂಪೇರ್ ಮಾಡಿದ್ರು ಯಾವ ರೀತಿ ಅರ್ಬನ್ ಲೋಕಲ್ ಬಾಡೀಸ್ ಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಇನ್ಕ್ರೀಸ್ ಆಗಿದೆ ಅಥವಾ ಬೂಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಫಿನಾನ್ಸ್ ಕಮಿಷನ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದೇನ್ ಮಾಡುತ್ತೆ, ಟ್ಯಾಕ್ಸ್ ರೆವಿನ್ಯೂನ ಹೇಗೆ ಸೆಂಟರ್ ಮತ್ತೆ ಸ್ಟೇಟ್ ನಡುವೆ ಶೇರ್ ಮಾಡುತ್ತೆ ಅನ್ನೋದನ್ನ ನಾವು ಫಸ್ಟ್ ಗೆನೆ ನೋಡ್ಕೊಂಡ್ವಿ, ರೆಕಮೆಂಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಎವ್ರಿ 5 years ಒಂದ್ಸಲ ಫಿನಾನ್ಷಿಯಲ್ ಸಜೆಷನ್ಸ್ ನ ಕೊಡುತ್ತೆ ಅಂತ ಕೂಡ ಗೊತ್ತಾಯ್ತು. ನೆಕ್ಸ್ಟ್ 10ನೇ ಫಿನಾನ್ಸ್ ಕಮಿಷನ್ ಇಂದ ಅರ್ಬನ್ ಲೋಕಲ್ ಬಾಡೀಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕೆ 10ನೇ ಕಮಿಷನ್ ಅಂತ ಹೇಳಿದ್ರೆ, ನಮ್ಗೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಹೇಳಿದ್ರೆ ಪಂಚಾಯತ್ ಹಾಗೆ ಮುನ್ಸಿಪಾಲಿಟಿ.
ಅಮೆಂಡ್ಮೆಂಟ್ ಥ್ರೂ ಇಂಟ್ರೊಡ್ಯೂಸ್ ಮಾಡ್ತಾರಲ್ವಾ, ಥರ್ಡ್ ಟೈರ್ ಆಗ್ಬಿಟ್ಟು, ಥರ್ಡ್ ಟೈರ್ ಗವರ್ಮೆಂಟ್ ಆಗ್ಬಿಟ್ಟು, ಆಗ ಇದ್ದಿದ್ದು 10ನೇ ಫಿನಾನ್ಸ್ ಕಮಿಷನ್. ಆವಾಗಿಂದ ಅರ್ಬನ್ ಲೋಕಲ್ ಬಾಡೀಸ್ ಗಳ ಡೆವಲಪ್ಮೆಂಟ್ಗೋಸ್ಕರ ಗ್ರಾಂಟ್ಸ್ ನ ಪ್ರೊವೈಡ್ ಮಾಡೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆವಾಗಿಂದ ಇಲ್ಲಿ ತನಕ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಿದೆ, ಅರ್ಬನ್ ಲೋಕಲ್ ಬಾಡೀಸ್ ಗಳಿಗೂ ಕೂಡ ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ತಾ ಇದೆ, ಅಂದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾ ಇದೆ. 13ನೇ ಫಿನಾನ್ಸ್ ಕಮಿಷನ್ ನಲ್ಲಿ 26% ಗ್ರಾಂಟ್ ಅನ್ನ ಕೊಟ್ಟಿತ್ತು 13th ಫಿನಾನ್ಸ್ ಕಮಿಷನ್ ಅಲ್ಲಿ. ಸೊ ಇಲ್ಲಿ ಸ್ಲೈಡ್ ಅಲ್ಲಿ ಕೂಡ ನೋಡಬಹುದು 26% ಅನ್ನ ಕೊಟ್ಟಿತ್ತು. ನಂತರ 15ನೇ ಫಿನಾನ್ಸ್ ಕಮಿಷನ್ ಅಲ್ಲಿ 36% ಗ್ರಾಂಟ್ ಅನ್ನ ಕೊಟ್ಟಿತ್ತು. ಈಗ 45% ಅನ್ನ ಕೊಡ್ತಾ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಅ ಟೂ ಹ್ಯೂಜ್ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್. ಸೊ ಲಾಸ್ಟ್ ಇಯರ್ಸ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಇನ್ಕ್ರೀಸ್ ಆಗಿದೆ ಗ್ರಾಂಟ್ ಅನ್ನ ಕೊಡ್ತಾ ಇರೋದು. ನಂತರ ಅಬ್ಸಲ್ಯೂಟ್ ಆಗಿ ನಂಬರ್ ಅನ್ನ ಹೇಳಬೇಕು ಅಂತ ಹೇಳಿದ್ರೆ ಅರ್ಬನ್ ಲೋಕಲ್ ಬಾಡೀಸ್ಗೆ 3.56 lakh crore ಅಮೌಂಟ್ ಅನ್ನ ಅಲೋಕೇಟ್ ಮಾಡಿದೆ. ಸೊ ಈಗ ಬಂದಿರುವಂತಹ ಈ 16th ಫಿನಾನ್ಸ್ ಕಮಿಷನ್ ಏನಿದೆ ಅಲ್ವಾ, ಇದರಲ್ಲಿ ಅಲೋಕೇಟ್ ಮಾಡಿರೋದು ಆಲ್ಮೋಸ್ಟ್ 15 ಪಟ್ಟು ಹೆಚ್ಚು ಅಂತಾನೆ ನಾವು ಹೇಳ್ಬೋದಾಗತ್ತೆ. ಸೊ ಈ ಅಲೋಕೇಶನ್ ಇಂದ ಅರ್ಬನ್ ಲೋಕಲ್ ಬಾಡೀಸ್ ಡೆವಲಪ್ಮೆಂಟ್ಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಆಗಿರ್ಬೋದು, ಸರ್ವಿಸ್ ಪ್ರೊವೈಡ್ ಆಗಿರ್ಬೋದು, ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಗಳನ್ನ ಮಾಡೋದಾಗಿರ್ಬೋದು, ಈ ಆದಂತಹ ವರ್ಕ್ ಜಾಸ್ತಿಯಾಗಿ ಲೋಕಲ್ ಗವರ್ನೆನ್ಸ್ ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ದಾಟ್ ಎಂಪ್ಲಾಯ್ಮೆಂಟ್ ಅಂಡ್ ಪಾವರ್ಟಿ ವಿಲ್ ರಿಡ್ಯೂಸ್. ಅದಕ್ಕೋಸ್ಕರ ಫಿನಾನ್ಸ್ ಕಮಿಷನ್ ಈ ರೀತಿಯಾದಂತಹ ಫಂಡ್ ಅಲೋಕೇಶನ್ ನ ಮಾಡಿದೆ. 16th ಫಿನಾನ್ಸ್ ಕಮಿಷನ್ ಗ್ರಾಂಟ್ ಅಲೋಕೇಟ್ ಮಾಡೋದು ಬೇಸ್ಡ್ ಆನ್ ದ ಪಾಪ್ಯುಲೇಷನ್. 2011ರ ಪಾಪ್ಯುಲೇಷನ್ ನಾವು ಇನ್ನೂ ಕೂಡ ಫಾಲೋ ಮಾಡ್ತಾ ಇದೀವಿ. ಸೊ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ನಾವು ನೋಡ್ಕೊಂಡ್ರೆ ಕೇರಳದಲ್ಲಿ 400% ಅಂದ್ರೆ ಕೇರಳಗೆ ಜಾಸ್ತಿ ಅಲೋಕೇಟ್ ನ ಮಾಡಿದೆ ಅಂತ ಅರ್ಥ. 400% ಇನ್ಕ್ರೀಸ್ ಆಗಿದೆ ಈಗ 16th ಫಿನಾನ್ಸ್ ಕಮಿಷನ್ ಅಲ್ಲಿ ಮಾಡಿರೋದ್ರಲ್ಲಿ. ಮಹಾರಾಷ್ಟ್ರ 300% ಇನ್ಕ್ರೀಸ್ ಆಗಿದೆ. ಒಡಿಶಾದ ಅಲೋಕೇಶನ್ ಬರೀ 13%. ಅಂಡ್ ಆಲ್ಸೋ ಬಿಹಾರ್ ವಿಚ್ ಇಸ್ ರೆಡ್ಯೂಸ್ಡ್, ಅಲೋಕೇಶನ್ ರೆಡ್ಯೂಸ್ ಆಗಿದೆ. ಸೊ ಕೆಲವೊಂದು ಸ್ಟೇಟ್ಸ್ ಗಳು ಜಾಸ್ತಿ ಅಲೋಕೇಶನ್ಸ್ ನ ನೋಡ್ತಿದ್ದಾರೆ, ಕೆಲವೊಂದು ಸ್ಟೇಟ್ಸ್ ಗಳು ಕಡಿಮೆಯ ಅಲೋಕೇಶನ್ಸ್ ನ ನೋಡ್ತಿದ್ದಾರೆ. ಅಂಡ್ ದಿಸ್ ಡೆವಲ್ಯೂಷನ್ ಈಸ್ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಕೂಡ ನಾವು 2011 ಸೆನ್ಸಸ್ ಅನ್ನೇ ಕೂಡ ನೋಡ್ತಾ ಇದ್ದೀವಿ. 2011 ಸೆನ್ಸಸ್ ಪ್ರಕಾರ 31% ಆಫ್ ದ ಇಂಡಿಯನ್ಸ್ ಭಾರತದಲ್ಲಿ 31% ಭಾರತೀಯರು ಅರ್ಬನ್ ಏರಿಯಾಸ್ ಅಲ್ಲಿ ಜೀವಿಸ್ತಾ ಇದ್ದಾರೆ. ವೆನ್ ಇಟ್ ಕಂಪೇರ್ಸ್ ಟು ಚೀನಾ, ಇಂಡೋನೇಷ್ಯಾ, ಬ್ರೆಜಿಲ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಅರ್ಬನ್ ಏರಿಯಾದಲ್ಲಿ ಜೀವಿಸ್ತಿರುವಂತಹ ಪಾಪ್ಯುಲೇಷನ್ ಕಡಿಮೆ ಇದೆ. ಸೊ ಡೇಟಾ ಗ್ಯಾಪ್ ಅಂಡ್ ಅರ್ಬನೈಸೇಷನ್ಸ್ ಗಳನ್ನ ನೋಡಿದ್ರೆ ಇದ್ರ ಚಾಲೆಂಜ್ ಏನು ಅಂತ ಹೇಳಿದ್ರೆ ಎಫೆಕ್ಟಿವ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅಂಡ್ ಅನ್ಸರ್ಟೈನ್ ಫಂಡಿಂಗ್ ಪ್ರಾಜೆಕ್ಟ್ಸ್. ಕೆಲವೊಂದು ಪ್ರಾಜೆಕ್ಟ್ಸ್ ಗಳು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಫಂಡಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ಟ್ರೈನ್ಡ್ ಸ್ಟಾಫ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇಲ್ಲ, ಅಂಡ್ ಆಲ್ಸೋ ನಮ್ಗೆ ಬೇಕಾಗಿರುವಂತಹ ಫಿನಾನ್ಷಿಯಲ್ ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ. ಪಾಲಿಸಿ ಗ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಅರ್ಬನ್ ಲೋಕಲ್ ಬಾಡೀಸ್ ಗಳು ಡೆವಲಪ್ ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಸೊ ಇದು ಡೇಟಾ ಗ್ಯಾಪ್ ವಿಚ್ ಇಸ್ ಹ್ಯಾಪನ್ಡ್ ಇನ್ ಇಂಡಿಯಾ. ಸೊ ಇದಿಷ್ಟು ಅರ್ಬನ್ ಲೋಕಲ್ ಬಾಡೀಸ್ ಗಳ ರಿಲೇಟೆಡ್ ಈಗ ತಂದಿರುವಂತಹ ರೆಕಮೆಂಡೇಶನ್. ಪ್ರಿಲಿಮ್ಸ್ ಅಲ್ಲೂ ಕೇಳ್ತಾರೆ, ಹಾಗೆ ಮೇನ್ಸ್ ಅಲ್ಲೂ ಕೇಳ್ತಾರೆ. ಎಸ್ಪೆಷಲಿ KAS ಗೆ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ 16 ಫಿನಾನ್ಸ್ ಕಮಿಷನ್ಸ್ recommendation for the devolution of central taxes is correct? First statement, the weightage for income distance has been increased compared to 15th Finance Commission. Income distance, it is decreased. So ಇಲ್ಲೇನೆ ನೋಡಬಹುದು ನೀವು, ಇನ್ಕಮ್ ಡಿಸ್ಟೆನ್ಸ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಎಷ್ಟಿತ್ತು, 45% ಇತ್ತಲ್ವಾ, 45% ಇಂದ 42.5% ಗೆ ಡಿಕ್ರೀಸ್ ಆಗಿದೆ. ಅದನ್ನೇ ನಾನು ಹೇಳಿದ್ದು ಹೇಗೆ ಕ್ವಶನ್ ಅನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಾರೆ. ಫ್ಯಾಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ರಿಮೂವ್ಡ್ ಫ್ರಮ್ ದ ಕ್ರೈಟೀರಿಯಾ. ಆಬ್ವಿಯಸ್ಲಿ ದಿಸ್ ಇಸ್ ರಿಮೂವ್ಡ್. ಅದನ್ನು ಕೂಡ ನಾವಿಲ್ಲಿ ನೋಡ್ಕೊಂಡ್ವಿ. ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ ಇಸ್ ಕಂಪ್ಲೀಟ್ಲಿ ರಿಮೂವ್ಡ್.
ನೆಕ್ಸ್ಟ್, a new criteria contribution to GDP has been introduced with a 10% weightage. So ಇದು ಕರೆಕ್ಟ್. ಸೊ ಆನ್ಸರ್ 2 and 3, ಆಪ್ಷನ್ 2 and 3 ಕರೆಕ್ಟ್. ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಇದೇ ಕಾನ್ಸೆಪ್ಟ್ ನ ಮೇನ್ಸ್ ಅಲ್ಲಿ ಹೇಗೆ ಕೇಳ್ತಾರೆ ಅಂತ ನೋಡ್ಕೊಂಡ್ರೆ, ದ 16th ಫಿನಾನ್ಸ್ ಕಮಿಷನ್ಸ್ ಎನ್ಹಾನ್ಸ್ಡ್ ಅಲೋಕೇಶನ್ ಫಾರ್ ಅರ್ಬನ್ ಲೋಕಲ್ ಬಾಡೀಸ್ reflects an acknowledgement of India's accelerating urban transition. Yet, the highly uneven state-wise distribution underscores the complexity of fiscal federalism. Examine the statement in the context of the existing data gap in measuring urbanization in India and the need for financial caution for city governance. So, ಇದಕ್ಕೆ ಆನ್ಸರ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇಫ್ ಇನ್ ಕೇಸ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಂದ ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಇಂದ ಮೇನ್ಸ್ ಆನ್ಸರ್ ರೈಟಿಂಗ್ ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಅಂದ್ರೆ ಪ್ರತಿ ಕರೆಂಟ್ ಅಫೇರ್ಸ್ ಮೇಲೂ ಕೂಡ ಮೇನ್ಸ್ ಆನ್ಸರ್ ರೈಟಿಂಗ್ ಇಂಟ್ರೊಡಕ್ಷನ್ ಹೇಗಿರ್ಬೇಕು, ಬಾಡಿ ಹೇಗಿರ್ಬೇಕು, ಕನ್ಕ್ಲೂಷನ್ ಹೇಗಿರ್ಬೇಕು ಅಂತ ಏನಾದ್ರೂ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಡಿಸ್ಕಸ್ ಕಂಟಿನ್ಯೂ ಮಾಡೋಣ ಮೇನ್ ಸೆಕ್ಷನ್ ಅಂತ ಹೇಳಿದ್ರೆ ವಿಲ್ ಡೂ ದ ಮೇನ್ ಸೆಕ್ಷನ್ ಡಿಸ್ಕಷನ್ ಆಲ್ಸೋ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.